ನಮ್ಮ ಗೆಸ್ಟ್ ಲಾಂಚ್ ಮಾಡಿದವರು ಇವ್ರುಗಳಿಂದ ಮಾತು ಶುರು ಮಾಡೋಣ. ಇವ್ರಿಗೆ ಹೇಗೆ ಅನ್ನಿಸ್ತೋ ಕೇಳೋಣ. ನನಗೆ ಎಲ್ಲ ಹೊಸಬರು ಅಂದರೆ ನೀವು ಯಾರ್ಯಾರು ಹೊಸಬರು ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ನಿಮ್ಮ ಟೀಮು ನೀವಾಗ್ಬೋದು, ಇನ್ನೊಂದಷ್ಟು ಜನ ಹೀರೋಯಿನ್ ಆಗ್ಬೋದು, ನೀವು ನೆಕ್ಸ್ಟ್ ಇದನ್ನು ಕರ್ಕೊಂಡು ಹೋಗ್ಬೇಕು. ನಾವೆಲ್ಲ ನಿಮ್ಮ ಜೊತೆಲಿ ಇರ್ತಿದ್ದೀವಿ. ಸೊ ನೀವು ಇಂಡಸ್ಟ್ರಿನ ಕರ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಎಲ್ಲ ತುಂಬ ಟ್ಯಾಲೆಂಟೆಡ್ಸ್ ಬರ್ತಾ ಇದ್ದೀರಾ. ಎಲ್ಲರೂ ತುಂಬ ಕಷ್ಟಪಟ್ಟಿರೋ ಮಕ್ಕಳು ಎಲ್ಲರೂ ಬರ್ತಾ ಇದ್ದೀರಾ. ಇಲ್ಲಿ ಗೊತ್ತಿಲ್ಲ, ಒಂದು ರೇಸಲ್ಲಿ ಓಡ್ತಿರ್ಬೇಕು, ಒಂದು ದಿವಸ ಗೆಲ್ತೀವಿ. ರೇಸ್ ಬಿಡಬಾರ್ದು, ಪ್ರಾಕ್ಟೀಸ್ ಇದ್ದು ಓಡ್ತಿದ್ರೆ ಒಂದು ದಿವಸ ಗೆದ್ದೇ ಗೆಲ್ತೀವಿ ಅನ್ನೋಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳು ಸಾಕ್ಷಿಯಾಗಿದೆ ಅಷ್ಟೇ. ನಿಮಗೇನೆ ನಿಮ್ಮ ಮನಸ್ಸಾಕ್ಷಿಗೆ ನಿಮ್ಮ ಪ್ರಾಕ್ಟೀಸ್ ಸಾಕ್ಷಿಯಾಗಿದ್ದರೆ 100% ನೀವೆಲ್ಲರೂ ಒಂದು ದಿವಸ ಯಾರೋ ಒಬ್ಬರು ರೇಸಲ್ಲಿ ಮತ್ತೆ ಬರ್ತೀರಾ. ಸರ್ ನನಗೇನು ಅನಿಸ್ತು ಅಂದರೆ, ನನ್ನ DOP ನಮ್ಮ ಶಿವಸೇನಾ ಅವರು ಹಿಂಗೆ ಮಾತಾಡ್ತಾ ಸರ್ ಈ ಹೊಸಬರು ಹೀರೋಯಿನ್ನ ಕರೆಸಿ ನೀವೇನೋ ನಾನು ಲಾಂಚ್ ಮಾಡ್ತೀವಿ ಸರ್. ತುಂಬ ಒಳ್ಳೆ ಐಡಿಯಾ ಶಿವು, ನಾನು ಮಾಡ್ತೀನಿ ತಾಳು, ಯಾರ್ಯಾರಿದ್ದಾರೆ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದಾಗ ನಿಮ್ಮನ್ನೆಲ್ಲ ಲಿಸ್ಟ್ ಕೊಟ್ಟರು. ನೀವುಗಳು ಏನು ಬಂದಿದ್ದೀರಾ, ಆ್ಯಕ್ಚುಲಿ ನೆಕ್ಸ್ಟ್ ಬ್ರೈಟ್ ಲೈಟ್ಸೇ ನೀವು. ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಿ. ನೀವೆಲ್ಲ ಏನು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ಮುಂದಕ್ಕೆ ಕರ್ಕೊಂಡು ಹೋಗಿ, ನಮ್ಮನ್ನೆಲ್ಲ ಜೊತೆ ಇರ್ತೀವಿ. ಥ್ಯಾಂಕ್ ಯು. ಮಾತಾಡ್ಬೋದು 2 ನಿಮಿಷ. ಶರಮ ತುಂಬಾ ಮುದ್ದಾಗಿದೆ ಸರ್. ನನ್ನ ವೈಫ್ ನೆನಪಾಗ್ತಿದ್ರು ನನಗೆ ಸಾಂಗ್ ನೋಡ್ತಿದ್ದಾಗಲೇ. ಅಷ್ಟು ಕನೆಕ್ಷನ್ ಇದೆ ಅಂತ ಅನಿಸ್ತು. ಹಾಗೆ ರಿಯಲ್ ಕಪಲ್ಸ್ ಏನನ್ನ ತೊಗೊಂಡಿದ್ದೀರಾ, ಐ ಥಿಂಕ್ ದರ್ ಇಸ್ ಅ ಪ್ಲಸ್ ಪಾಯಿಂಟ್. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಕಂದಮ್ಮ ಆಗಿರ್ಬೋದು, ಭಾವ ಆಗಿರ್ಬೋದು, ನನ್ನ 2 ಫೇವ್ರೆಟ್ ಲಿಸ್ಟಲ್ಲಿದೆ. ಬರ್ತಾನೆ ಕೇಳ್ಕೊಂಬಂದೆ. ಆ್ಯಂಡ್ ನನ್ನ ಪ್ರಿಯಾಗೆ, ನನ್ನ ವೈಫಿಗೆ ಹೇಳ್ತಾ ಇರ್ತೀನಿ ಕಂದಮ್ಮ ಅಂತೆಲ್ಲ ಹೇಳ್ತಿರ್ತೀನಿ. ಸೊ ಆ ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತಿರ್ತೀನಿ ಯಾವಾಗಲೂ. ಏನೋ ಗೊತ್ತಿಲ್ಲ, ಒಂಥರ ಫೀಲ್ ಇದೆ, ಪದೇ ನೋಡ್ತಿರ್ತೀನಿ. ಆ್ಯಂಡ್ ಸರ್ ವಿಜಯ್ ಸರ್, ನೀವು ಆ್ಯಕ್ಟ್ ಮಾಡಿದ ಕೆಲವು ತುಣುಕುಗಳು ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಂತು. ನೀವು ತುಂಬ ಚೆನ್ನಾಗಿ ಅದ್ರಲ್ಲಿ ಮುದ್ಬುದಾಗಿ ಮಾಡಿದ್ದೀರಾ ಆ ಸಾಂಗಲ್ಲಿ, ಕಂದಮ್ಮ ಸಾಂಗಲ್ಲಿ ಮೇಕಿಂಗಲ್ಲಿ ನೋಡಿದೆ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 2007ರಲ್ಲಿ ನಾನು 10ನೇ ಕ್ಲಾಸಲ್ಲಿದ್ದೆ. ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಯಿತು ಅಂತ ಐ ಥಿಂಕ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಸರ್ ನನ್ನಲ್ಲೇ ಒಂದು ಸ್ಪಾರ್ಕ್ ಏನು ಕ್ರಿಯೇಟ್ ಆಯಿತು ಅಂದರೆ, ನಾನು ಕೂಡ ಹೀರೋ ಆಗ್ಬೋದು, ನಾನು ಕೂಡ ಮಾಡ್ಬೋದು ಅಂತ ನಿಮ್ಮಿಂದ ನಾನು ಒಂದಿಷ್ಟು ಇನ್ಸ್ಪೈರೇಷನ್ ತೊಗೊಂಡಿದ್ದೀನಿ ಸರ್. ಸೊ ಸುಮಾರು ಜನ ಯೂತ್ಸಿಗೆ ನೀವು ಇನ್ಸ್ಪೈರ್ ಮಾಡಿದ್ದೀರಾ. ಹಾಗೆ ನಿಮ್ಮ KCC ತಂಡದಲ್ಲೂ ನಾನೊಬ್ಬ ಆ್ಯಕ್ಟರ್ ಆಗಿ, ಕ್ರಿಕೆಟರ್ ಆಗಿ ಆಡಿದ್ದೆ ಸರ್. ಆ್ಯಂಡ್ ಸರ್ ಈ 14 ವರ್ಷದ ಜರ್ನಿಯಲ್ಲಿ ನಮ್ಮ ಫಂಕ್ಷನ್ಗಳಲ್ಲಿ ನಮ್ಮನ್ನ ಗುರುತಿಸೋದು ಕಡಿಮೆ, ಅಂಥದ್ರಲ್ಲಿ ಸರ್ ನಿಮ್ಮ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನು ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್.